ನೀವು ನೀಟಾಗಿ ಪ್ರಿಪೇರ್ ಆಗ್ತಿಲ್ಲ ಅಲ್ವಾ, ದೆನ್ ವೈ ಶುಡ್ ಯು ಕೇರ್? ಯಾಕಂದ್ರೆ ಇವತ್ತು ನೀಟ್ ಆಗಿದೆ, ನಾಳೆ UPSC ಆಗ್ಬೋದು, JEE ಆಗ್ಬೋದು, CA ಆಗ್ಬೋದು, ಅಥವಾ ಎನಿ ಕಾಂಪಿಟೇಟಿವ್ ಎಕ್ಸಾಮ್. ನಾನು ಫಸ್ಟೇ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಐ ಡು ನಾಟ್ ಸಪೋರ್ಟ್ CJP, ಬಟ್ ಅವ್ರು ರೇಸ್ ಮಾಡಿರೋ ಇಶ್ಯೂನ ನಾನು ಖಂಡಿತ ಸಪೋರ್ಟ್ ಮಾಡ್ತೀನಿ. ಎಷ್ಟೊಂದು ಜನ ಸ್ಟೂಡೆಂಟ್ಸ್ 2 years ಆಫ್ ಪ್ರಿಪ್ರೇಷನ್, ಲಕ್ಷಾನ್ಗಟ್ಲೆ ಲೋನ್, ಕೋಚಿಂಗ್ ಸೆಂಟರ್ ಫೀಸ್, ಎಷ್ಟೊಂದು ಫ್ಯಾಮಿಲೀಸ್ ಅವ್ರ ಇಡೀ ಲೈಫ್ನ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅವ್ರ ಮಗ ಅಥವಾ ಮಗಳು ಓದ್ಬಿಟ್ಟು ಮುಂದೆ ಏನೋ ಆಗಲಿಲ್ಲ ಅಂತ. ಈ ಮಕ್ಕಳು ಅವ್ರ ಹೋಮ್ ಟೌನ್ ಬಿಟ್ಬಿಟ್ಟು ಬೇರೆ ಕೋಚಿಂಗ್ ಸೆಂಟರ್ಗೆ ಹೋಗ್ಬಿಟ್ಟು ದಿನ 10 to 12 hours ಕೂತ್ಕೊಂಡು ಓದ್ತಾ ಇದ್ದಾರೆ. ಈ ಸ್ಟೂಡೆಂಟ್ಸ್ ಜೊತೆ ಅವ್ರ ಫ್ಯಾಮಿಲಿ ಕೂಡ ಶ್ರಮ ಪಟ್ಟಿದೆ. ಹಿಂಗಿರುವಾಗ ಟಕ್ ಅಂತ ಎಕ್ಸಾಮ್ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಜಸ್ಟ್ ಚೇಂಜಿಂಗ್ ಆಫ್ ಡೇಟ್ಸ್. ಆ ಸ್ಟೂಡೆಂಟ್ಗೆ, ಆ ಮಗುಗೆ ಪೂರ್ತಿ ಲೈಫ್ ಸೈಕಲೇ ಚೇಂಜ್ ಆಗುತ್ತೆ. ಮತ್ತೊಂದು ವರ್ಷ ಓದೋದು, ಮತ್ತೊಂದು ವರ್ಷ ಕೋಚಿಂಗ್ ಫೀಸ್, ಮತ್ತೊಂದು ವರ್ಷ ರೆಂಟ್, ಮತ್ತೊಂದು ವರ್ಷ ಮನೆಯಿಂದ ಆಚೆ ಇರೋದು, ಮತ್ತೊಂದು ವರ್ಷ ಸ್ಟ್ರೆಸ್, ಮತ್ತೊಂದು ವರ್ಷ ಪೇರೆಂಟ್ಸ್ ರಿಟೈರ್ಮೆಂಟ್ ಇದ್ರೆ ಶಿಫ್ಟ್ ಆಗೋದು. ಅಂಡ್ ಇದು ನಡೀತಾ ಇರೋದು ಲಕ್ಷಾನ್ಗಟ್ಲೆ ಸ್ಟೂಡೆಂಟ್ಸ್ ಲೈಫ್ ಅಲ್ಲಿ. ಇವಾಗ ಈ CJP ಲೆಡ್ ಪ್ರೊಟೆಸ್ಟ್ ಹೆಂಗ್ ಶುರು ಆಯ್ತು ಅಂತ ತಿಳ್ಕೊಳ್ಳೋಣ. ರಿಪೋರ್ಟ್ಸ್ ಪ್ರಕಾರ 120 ಲೀಕ್ ಆಗಿರೋ ಕ್ವೆಶನ್ಸ್ ಎಕ್ಸಾಮ್ ದಿನ ಬಂದಿರೋ ಪೇಪರ್ ಜೊತೆ ಮ್ಯಾಚ್ ಆಯ್ತು. ಇದು ಡೈರೆಕ್ಟ್ಲಿ ಇಂಟೆಗ್ರಿಟಿ ಆಫ್ ದ ಎಕ್ಸಾಮ್ನ ಕ್ವೆಶನ್ ಮಾಡುತ್ತೆ. ಯಾವ್ಯಾವ ಸ್ಟೂಡೆಂಟ್ಸ್ ಹತ್ರ ದುಡ್ಡಿರ್ಲಿಲ್ಲ, ಯಾವ್ಯಾವ ಸ್ಟೂಡೆಂಟ್ಸ್ ಹತ್ರ ಆಪರ್ಚುನಿಟಿ ಇರಲಿಲ್ಲ, ದೇ ಡಿಡ್ ನಾಟ್ ಗೆಟ್ ಟು ಸಿ ದೋಸ್ ಕ್ವೆಶನ್ಸ್. ಯಾರ ಹತ್ರ ದುಡ್ಡಿತ್ತು, ಕ್ವೆಶನ್ಸ್ ನೋಡಿದ್ರು, ಪೇಪರ್ ಆನ್ಸರ್ ಮಾಡಿದ್ರು, ರ್ಯಾಂಕ್ ಬರ್ತಾ ಇತ್ತು. ಈ ಲೀಕ್ ಬಗ್ಗೆ ಗೊತ್ತಾಗಿರ್ಲಿಲ್ಲ ಅಂದ್ರೆ ನಾಳೆ ಇದೇ ಸ್ಟೂಡೆಂಟ್ಸ್ ನೀವ್ ನಾಳೆ ಹಾಸ್ಪಿಟಲ್ಗೆ ಹೋಗಿದ್ರೆ ನಿಮ್ ಮುಂದೆ ಡಾಕ್ಟರ್ ಅಂತ ನಿಂತ್ಕೊಳ್ತಾ ಇದ್ರು. ಅವಾಗ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದ್ರೆ ಏನ್ ಮಾಡ್ತಾ ಇದ್ರಿ? ಈ ಇಶ್ಯೂ ಆದ್ಮೇಲೆ ಎಕ್ಸಾಮ್ ಅಂತ ಕಂಡಕ್ಟ್ ಮಾಡಿದ್ರು. ಎಕ್ಸಾಮ್ಗೋಸ್ಕರ ಯಾವ ಲೆವೆಲ್ ಸೆಕ್ಯೂರಿಟಿ ಇತ್ತಂದ್ರೆ ಏರ್ ಫೋರ್ಸ್ ಟ್ರಾನ್ಸ್ಪೋರ್ಟೇಷನ್, 5G ಜಾಮರ್ಸ್, AI ಬೇಸ್ಡ್ CCTV ಮಾನಿಟರಿಂಗ್, GPS ಟ್ರ್ಯಾಕ್ ವೆಹಿಕಲ್ಸ್, ಬಯೋಮೆಟ್ರಿಕ್ ವೆರಿಫಿಕೇಶನ್, ಟೆಲಿಗ್ರಾಮ್ ಅನ್ನೋ ಆ್ಯಪ್ನ ಟೆಂಪರರಿಲಿ ಬ್ಯಾನ್ ಮಾಡಿದ್ರು. ಅವ್ರು ಈ ಲೆವೆಲ್ಗೆ ಸ್ಕ್ರೂಟಿನಿ ಕೊಡಬೇಕಂದ್ರೆ ಅವ್ರಿಗೂ ಗೊತ್ತಿತ್ತು ದಟ್ ದೇರ್ ಇಸ್ ಸಮಥಿಂಗ್ ಫ್ಲಾಡ್ ಇನ್ ದ ಸಿಸ್ಟಮ್ ಇಟ್ ಸೆಲ್ಫ್. ಹಾಗೆ ಇವ್ರು ಇದನ್ನ ಮಾಡ್ಬೋದಿತ್ತಂದ್ರೆ ಮುಂಚೆನೆ ಮಾಡ್ಬೋದಿತ್ತಲ್ಲ. ವೈ ವೇಟ್ ಫಾರ್ ಎಕ್ಸಾಮ್? ಯಾಕಂದ್ರೆ ನೀಟ್ ಪೇಪರ್ ಲೀಕ್ ಇದು ಫಸ್ಟ್ ಟೈಮ್ ಕೇಳ್ಕೊಂಡು ಬಂದಿರೋದು ವಿಷಯ ಅಲ್ಲ. 2024 ಅಲ್ಲಿ ಕೂಡ ನೀಟ್ ಪೇಪರ್ ಲೀಕ್ ಆಗಿತ್ತು. ನಮ್ಮ ದೇಶದಲ್ಲಿ ಏನಾದರೂ ರಾಂಗ್ ಆದರೆ, ಸಿಸ್ಟಮ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಯಾರೋ ಒಬ್ರು ಸಸ್ಪೆಂಡ್ ಆಗ್ತಾರೆ ಅಥವಾ ಯಾರೋ ಒಬ್ರು ಟ್ರಾನ್ಸ್ಫರ್ ಆಗ್ತಾರೆ, ಒಂದು ಕಮಿಟಿ ಫಾರ್ಮ್ ಆಗುತ್ತೆ. ಬಟ್ ಅಕೌಂಟಬಿಲಿಟಿ ಅಟ್ ದ ಟಾಪ್ ನಾವು ಯಾವಾಗ ನೋಡ್ತೀವಿ? ಟೀಚರ್, ಪ್ರಿನ್ಸಿಪಲ್, ಡಿಸ್ಟ್ರಿಕ್ಟ್ ಆಫೀಸರ್, ಸ್ಟೇಟ್ ಆಫೀಸರ್, ನ್ಯಾಷನಲ್ ಏಜೆನ್ಸಿ, ಮಿನಿಸ್ಟರ್. ಇದು ನಮ್ಮ ಹೈರಾರ್ಕಿ. ಪ್ರತಿ ಒಂದು ಲೆವೆಲ್ ಅಲ್ಲಿ ಯಾರ್ಯಾರು ತಪ್ಪು ಮಾಡಿದ್ದಾರೆ, ಎವ್ರಿ ಸಿಂಗಲ್ ಪರ್ಸನ್ ಮಸ್ಟ್ ಬಿ ಹೆಲ್ಡ್ ಅಕೌಂಟಬಲ್. 2024 ಅಲ್ಲಿ ನೀಟ್ ಪೇಪರ್ ಲೀಕ್ ಆಗಿದಾಗ ಧರ್ಮೇಂದ್ರ ಪ್ರಧಾನ್ ಅವರು ಪಾರ್ಲಿಮೆಂಟ್ ಅಲ್ಲಿ ಹೇಳ್ತಾರೆ ದಟ್ 7 years ಇಂದ ಯಾವುದೇ ಪೇಪರ್ ಲೀಕ್ ಆಗಿಲ್ಲ. ಬಟ್ CBI ಇನ್ವೆಸ್ಟಿಗೇಷನ್ ಕಂಡಕ್ಟ್ ಮಾಡಿದಾಗ 21 ಜನ ಮೇಲೆ ಚಾರ್ಜ್ ಶೀಟ್ ಫೈಲ್ ಆಗಿತ್ತು. ವೇರ್ ಇಸ್ ದ ಅಕೌಂಟಬಿಲಿಟಿ? ನಾವು ತಪ್ಪು ಮಾಡಿದ್ದೀವಿ ಅಂತ ಒಪ್ಕೊಂಡ್ರೆ ತಾನೇ ಚೇಂಜಸ್ ಬರೋದು. ತಪ್ಪು ಮಾಡಿದ್ದೀವಿ ಅಂತ ಒಪ್ಕೊಂಡೇ ಇಲ್ಲ ಅಂದ್ರೆ ಚೇಂಜಸ್ ವಿಲ್ ನೆವರ್ ಕಮ್. ಸೇಮ್ ಮಿನಿಸ್ಟರ್, ಸೇಮ್ ಪೇಪರ್ ಲೀಕ್, ನೋ ಅಕೌಂಟಬಿಲಿಟಿ. ನಾವು ಲೆಟ್ಸ್ ಟಾಕ್ ಅಬೌಟ್ CJP. 3rd May ನೀಟ್ ಪೇಪರ್ ಲೀಕ್ ಆಗಿತ್ತು. 15th May ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಅವರು ಅನ್ಎಂಪ್ಲಾಯ್ಡ್ ಯೂತ್ನ ಪ್ಯಾರಾಸೈಟ್ ಅಂತ ಕರೀತಾರೆ. ಸೊ ಆಸ್ ಅ ರಿಟಾಲಿಯೇಷನ್ ಒಂದು ಜೋಕ್ ಅಂತ 16th Mayಗೆ CJP ಪಾರ್ಟಿ ಫಾರ್ಮ್ ಆಗುತ್ತೆ. ಇವರು 20th Juneಗೆ ಪ್ರೊಟೆಸ್ಟ್ನ ಶುರು ಮಾಡ್ತಾರೆ. ನಾನು ಮುಂಚೆ ಹೇಳ್ದಂಗೆ ಐ ಡು ನಾಟ್ ಸಪೋರ್ಟ್ CJP. ದೇರ್ ಆರ್ ಮೆನಿ ಅದರ್ ರೀಸನ್ಸ್ ಫಾರ್ ಇಟ್. ಬಟ್ ಅವ್ರು ರೇಸ್ ಮಾಡ್ತಿರೋ ಇಶ್ಯೂಸ್ ಆರ್ ರಿಯಲ್. ಈ ವರ್ಷ 20 ಲಕ್ಷ ಸ್ಟೂಡೆಂಟ್ಸ್ ನೀಟ್ ಪೇಪರ್ ಲೀಕಿಂದ ಅಫೆಕ್ಟ್ ಆಗಿದ್ದಾರೆ. 30 ಸ್ಟೂಡೆಂಟ್ಸ್ ಲೈಫ್ಸ್ ವೆರ್ ಲಾಸ್ಟ್. ನಾವು ಪಾಸ್ಟಲ್ಲಿ ನೋಡ್ಕೊಂಡು ಬಂದಿದ್ದೀವಿ. ಅನ್ನಾ ಹಜಾರೆ ಅವರು ಪ್ರೊಟೆಸ್ಟ್ ಮಾಡಿದಾಗ ಹೌ ಅರವಿಂದ್ ಕೇಜ್ರಿವಾಲ್ ಆರ್ ಕಿರಣ್ ಬೇಡಿ ಅವರು ಪೊಲಿಟಿಕಲ್ ಕರಿಯರ್ನ ಮಾಡ್ಕೊಳ್ತಾರೆ. ಆ್ಯಂಡ್ ಎಲ್ಲರೂ ಅಭಿಜಿತ್ ದಿಪ್ಕೆದು ಇಂಟೆನ್ಷನ್ಸ್ನ ಕ್ವಶನ್ ಮಾಡೋದು ಇಸ್ ವೆರಿ ವ್ಯಾಲಿಡ್. ಆದರೆ ಈ ಮೂವ್ಮೆಂಟ್ನ ಜಾಯ್ನ್ ಆಗಿರೋ ಎಲ್ಲ ಸ್ಟೂಡೆಂಟ್ಸ್ ಆರ್ ನಾಟ್ ಪೊಲಿಟಿಕಲಿ ಇನ್ಕ್ಲೈನ್ಡ್. ಅವರು ಜೆನ್ಯೂನ್ಲಿ ನೀಟ್ ಪೇಪರ್ ಲೀಕಿಂದ ಅಫೆಕ್ಟ್ ಆಗಿರೋರು. ಆ್ಯಂಡ್ ದ ಸ್ಯಾಡೆಸ್ಟ್ ಪಾರ್ಟ್ ಇಸ್ ಎಷ್ಟೊಂದು ಜನ ಪೊಲಿಟಿಷಿಯನ್ಸ್ ಈ ಜೆನ್ಯೂನ್ಲಿ ಅಫೆಕ್ಟ್ ಆಗಿರೋ ಸ್ಟೂಡೆಂಟ್ಸ್ನ, ಈ ಮೂವ್ಮೆಂಟ್ನ, ಈ ಪ್ರೊಟೆಸ್ಟ್ನ ತಮ್ಮ ಗೇನ್ಗೋಸ್ಕರ, ತಮ್ಮ ಪೊಲಿಟಿಕಲ್ ಗೇನ್ಗೋಸ್ಕರ ಯೂಸ್ ಮಾಡ್ತಿದ್ದಾರೆ. ಅಟ್ ದಿ ಎಂಡ್ ಆಫ್ ದ ಡೇ ಹೂ ಇಸ್ ಸಫರಿಂಗ್? ದ ಸ್ಟೂಡೆಂಟ್ಸ್. CJP ಅವರು ಪದೇ ಪದೇ ಹೇಳ್ತಿದ್ರು ಗೌರ್ಮೆಂಟ್ ಕಡೆಯಿಂದ ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲ ಅಂದರೆ ವಿ ಆರ್ ಗೋಯಿಂಗ್ ಟು ಮಾರ್ಚ್ ಟುವರ್ಡ್ಸ್ ದ ಪಾರ್ಲಿಮೆಂಟ್. ಸೊ ಇಟ್ ವಾಸ್ ನಾಟ್ ಅ ಶಾಕರ್. 20th July ಪಾರ್ಲಿಮೆಂಟ್ದು ಮಾನ್ಸೂನ್ ಸೀಸನ್ ಶುರು ಆಗುತ್ತೆ ಅಂತ ಈ ಸ್ಟೂಡೆಂಟ್ಸ್ ಪಾರ್ಲಿಮೆಂಟ್ ಟುವರ್ಡ್ಸ್ ಮಾರ್ಚ್ ಮಾಡೋಕ್ಕೆ ಶುರು ಮಾಡಿದ್ರು. ಬಟ್ ಆನ್ ಗ್ರೌಂಡ್ ಈ ಸ್ಟೂಡೆಂಟ್ಸ್ ಜೊತೆ ಏನಾಗಿದೆ ಅಂತ ನಾವು ಇನ್ಸ್ಟಾಗ್ರಾಮಲ್ಲಿ ವಿಜುವಲ್ಸ್ ನೋಡಿದ್ದೀವಿ, ರೀಲ್ಸ್ ನೋಡಿದ್ದೀವಿ. ಯಾರೇ ಬಂದ್ಬಿಟ್ಟು ನನಗೆ ಹೇಳಿದ್ರೆ
ಇದ್ರೆ ಅಲ್ಲಿರೋ ಸ್ಟೂಡೆಂಟ್ಸ್ ಪೊಲೀಸ್ ಮೇಲೆ ಕಲ್ಲೆಸೆದ್ರು, ಪಾರ್ಲಿಮೆಂಟ್ ಮೇಲೆ ಕಲ್ಲೆಸೆದ್ರು ಅಂದ್ರೆ ಇಸ್ ಇಟ್ ರಾಂಗ್? 100% ಇಟ್ ಇಸ್ ರಾಂಗ್ ಅಂಡ್ ದೇ ಶುಡ್ ಹವ್ ಬೀನ್ ಹೆಲ್ಡ್ ಅಕೌಂಟಬಲ್. ವಾಟ್ ಅಬೌಟ್ ದಿ ಅದರ್ ಸ್ಟೂಡೆಂಟ್ಸ್ ಹೂ ವರ್ ದೇರ್? ಅವ್ರು 20 ದಿನ ಪೀಸ್ಫುಲ್ ಪ್ರೊಟೆಸ್ಟ್ ಮಾಡಿರೋರು ಫೈನಲ್ ಡೇಗೆ ವೈ ವುಡ್ ದೇ ರೂಯಿನ್ ಇಟ್? ಅವರು ಗೊತ್ತು. ಇದು ಕೂಡ ತುಂಬಾ ಎಕ್ಸಾಂಪಲ್ಸ್ ಇದೆ. ಇನ್ ಒನ್ ಸಿನಾರಿಯೋ ಅಭಿಜಿತ್ ದಿಪ್ಕೆಗೆ ಯಾರೋ ಒಬ್ರು ಸ್ಲ್ಯಾಪ್ ಮಾಡ್ತಾರೆ, he does not react. ಅಲ್ಲಿ ಗ್ರೌಂಡ್ ಮೇಲೆ ಕುತ್ಕೊಂಡು ಪ್ರೊಟೆಸ್ಟ್ನ ಕಂಟಿನ್ಯೂ ಮಾಡ್ತಾರೆ ಬಿಕಾಸ್ he knew that he does not want to make this a violent one. ಪ್ರಾಬ್ಲಮ್ ಇಸ್ ಈ ಪ್ರೊಟೆಸ್ಟ್ ಅಲ್ಲಿ ಕುನಾಲ್ ಕಾಮ್ರಾ ಆಗಿರ್ಲಿ, ನಂದಿತಾ ಆಗಿರ್ಲಿ, ಅವ್ರ ಪರ್ಸನಲ್ ಅಜೆಂಡಾನ ಪುಷ್ ಮಾಡಕ್ ಶುರು ಮಾಡಿದ್ರು. ದ ಪ್ರೊಟೆಸ್ಟ್ ವಾಸ್ ಸಪೋಸ್ ಟು ಬಿ ಅಬೌಟ್ ನೀಟ್ ಪೇಪರ್ ಲೀಕ್. ಇವರೆಲ್ಲ ಬಂದ್ಬಿಟ್ಟು ರಾಮ್ ಸೀತಾ ಅಲ್ಲ ಅದು ಇದು ಅನ್ಕೊಂಡ್ಬಿಟ್ಟು ಫುಲ್ ಡೈವರ್ಟ್ ಮಾಡಿದ್ರು ಬಿಕಾಸ್ ದಿಸ್ ಗಾಟ್ ಡೈವರ್ಸಿಫೈಡ್. ಯಾರ್ಯಾರು ಈ ಸ್ಟೂಡೆಂಟ್ಸ್ ನಾವ್ನ ಅರ್ಥ ಮಾಡ್ಕೊಳ್ತಿಲ್ಲ, ಇದನ್ನ ಅವ್ರ ಅಗೇನ್ಸ್ಟ್ ಯೂಸ್ ಮಾಡ್ತಿದ್ದಾರೆ. ಅಂಡ್ ದ ರೀಸನ್ ವೈ ನಾನು ಇವತ್ತಿಲ್ಲಿ ಕುತ್ಕೊಂಡು ಈ ವಿಡಿಯೋ ಮಾಡ್ತಿರೋದು ಅಂದ್ರೆ 2 days ago ನಾನು CJP ಪ್ರೊಟೆಸ್ಟ್ ಬಗ್ಗೆ ವಿಡಿಯೋಸ್ ಹಾಕಿದೆ ನನ್ನ ಸ್ಟೋರಿಯಲ್ಲಿ. ಎಷ್ಟು ಸ್ಟೂಡೆಂಟ್ಸ್ ನ ತಲೆ ಮೇಲೆ ಹೊಡೆದಿದ್ದಾರೆ. ಯಾವುದೇ ರೀತಿ ಪ್ರೊಟೆಸ್ಟ್ ನಡೀತಾ ಇದ್ರೆ ಅವ್ರನ್ನ ನಿಲ್ಸ್ಬೇಕು ಅಂದ್ರೆ ಇಫ್ ಇಟ್ ಇಸ್ ಫಾರ್ ಕಂಟ್ರೋಲಿಂಗ್, ಕಾಲಿಗೆ ಹೊಡೆಯೋದು ಯೂಶಲಿ. ಓಕೆ, ತಲೆ ಮೇಲೆ ರಕ್ತ ಬಂದಂಗೆ ಹೊಡಿತಾ ಇದ್ದಾರೆ ಅಂದ್ರೆ ಯು ಗೈಸ್ ನೋ ವಾಟ್ ಕುಡ್ ಬಿ ದ ರೀಸನ್. ದಿಸ್ ಇಸ್ ವೈ ಐ ವಾಸ್ ಅನ್ಹ್ಯಾಪಿ. ಐ ಪೋಸ್ಟೆಡ್ ಸ್ಟೋರಿ. ದ ನಂಬರ್ ಆಫ್ ಪೀಪಲ್ ಹೂ ಕಮೆಂಟೆಡ್ ನನಗೆ ಆಂಟಿ ನ್ಯಾಷನಲ್ ಅಂತ ಕರೀತಾ ಇದ್ದಾರೆ. ಯಾಕೆ? ಬಿಕಾಸ್ ಟು ದಿಸ್ ನಾವ್ ದೇರ್ ಬ್ರಿಂಗಿಂಗ್ ಕುನಾಲ್ ಕಾಮ್ರಾಸ್ ಅಜೆಂಡಾ ಆರ್ ಸಂಬಡಿ ಎಲ್ಸಸ್ ಅಜೆಂಡಾ ಆನ್ ದಿಸ್. ನೋ, ಇಲ್ಲಿ ಬಲಿಕಾ ಬಕ್ರಾ ಆಗ್ತಿರೋದು ಸ್ಟೂಡೆಂಟ್ಸ್. ಪಾರ್ಲಿಮೆಂಟ್ ಪ್ರೊಟೆಕ್ಷನ್ಗೋಸ್ಕರ ಗನ್ ಇಟ್ಕೊಂಡು ನಿಂತಿದ್ರು ಅಲ್ಲಿ ಆಫೀಸರ್ಸ್. ಸಮ್ವೇರ್ ಐ ಅಂಡರ್ಸ್ಟ್ಯಾಂಡ್, ಓಕೆ, ಪಾರ್ಲಿಮೆಂಟ್ ಒಳಗಡೆ ಇರೋರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ. ಬಟ್ ಎದುರುಗಡೆ ಇರೋರು ಯಾರು? ಸ್ಟೂಡೆಂಟ್ಸ್. ನಮ್ಮ ದೇಶದ ಸ್ಟೂಡೆಂಟ್ಸ್. ದೇ ಆರ್ ಆರ್ ಫ್ಯೂಚರ್, ದಿಸ್ ಕಂಟ್ರೀಸ್ ಫ್ಯೂಚರ್. ಈ ಸ್ಟೂಡೆಂಟ್ಸ್ ಮೇಲೆ ಲಾಠಿ ಚಾರ್ಜ್ ಆಗಿದೆ, ಈ ಸ್ಟೂಡೆಂಟ್ಸ್ ಮೇಲೆ ಟಿಯರ್ ಗ್ಯಾಸ್ ಹಾಕಿದ್ದಾರೆ, ಆಫೀಸರ್ಸ್ ಪ್ಲೇನ್ ಕ್ಲೋಸ್ ಅಲ್ಲಿ ಬಂದಿದ್ದಾರೆ, ಬ್ಯಾಜ್ ಹಾಕೊಂಡಿಲ್ಲ. ದೇರ್ ಇಸ್ ನೋ ಅಕೌಂಟಬಿಲಿಟಿ. ವೈ? ಸೋನಮ್ ವಾಂಗ್ಚುಕ್ನ ಫೋರ್ಸ್ಫುಲ್ಲಿ ಆ ಜಾಗದಿಂದ ಎತ್ಕೊಂಡು ಹೋಗಿದ್ದು ವಾಸ್ ಆಲ್ಸೋ ನಾಟ್ ರೈಟ್. ದಿಸ್ ಇಸ್ ನಾಟ್ ಡೆಮೋಕ್ರೆಟಿಕ್. ಅವ್ರನ್ನ ಫೋರ್ಸ್ಫುಲ್ಲಿ ಆ ಜಾಗದಿಂದ ಕರ್ಕೊಂಡು ಹೋಗೋ ಬದಲು ಅಟ್ ಲೀಸ್ಟ್ ಫ್ರಮ್ ದ ಗೌರ್ಮೆಂಟ್ ಸೈಡ್ ಒಂದು ರೀತಿ ಅಶ್ಯೂರೆನ್ಸ್ ಕೊಡಬೇಕಿತ್ತು. ನೋ, ಲೆಟ್ಸ್ ವರ್ಕ್ ಆನ್ ದಿಸ್, ಲೆಟ್ಸ್ ಹ್ಯಾವ್ ಅ ಡೈಲಾಗ್, ಲೆಟ್ಸ್ ಸಿಟ್ ಅಂಡ್ ಟಾಕ್ ಅಬೌಟ್ ಇಟ್, ಕೂತ್ಕೊಂಡ್ಬಿಟ್ಟು ಡಿಸ್ಕಸ್ ಮಾಡೋಣ ಅಂತ. ಅಗೇನ್ ರಿಪೀಟ್ ಮಾಡ್ತೀನಿ, ಅನ್ಫಾರ್ಚುನೇಟ್ಲಿ ಈ ಮೂವ್ಮೆಂಟ್ನ ಬೇರೆ ಬೇರೆ ಅವರು ಬಂದ್ಬಿಟ್ಟು ಜಾಯಿನ್ ಆಗಿ ಅವರ ಪರ್ಸನಲ್ ಅಜೆಂಡಾನ ಪುಷ್ ಮಾಡಿದ್ದಾರೆ. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಹೂ ಇಸ್ ಸಫರಿಂಗ್? ದ ಸ್ಟೂಡೆಂಟ್ಸ್. ಆ್ಯಂಡ್ ದ ಸ್ಯಾಡೆಸ್ಟ್ ಪಾರ್ಟ್ ಇಸ್ ದ ವಿಜುವಲ್ಸ್ ದಟ್ ವಿ ಸಿ ಆನ್ ಇನ್ಸ್ಟಾಗ್ರಾಮ್. ಓಕೆ, ನಾವು ರೇಷಿಯೋ ನೋಡೋಕೆ ಹೋದರೆ ಸ್ಟೂಡೆಂಟ್ಸು ಅಟ್ಯಾಕ್ ಮಾಡಿದ್ರು ಅಂತ ಕೆಲವ್ರು ಹೇಳ್ತಿದ್ದಾರೆ. ರೇಷಿಯೋ ನೋಡೋಕೆ ಹೋದರೆ ಇಟ್ ಮಸ್ಟ್ ಬಿ 2:8. The number of students who were attacked versus the students who attacked back is different. ಅಷ್ಟಿದ್ರೆ ಆ ಸ್ಟೂಡೆಂಟ್ಸ್ನ ಅಕೌಂಟಬಲ್ ತಗೋಬೇಕಾಗಿತ್ತು. ವೈ ಡಿಡ್ ದಿ ಅದರ್ಸ್ ಹ್ಯಾವ್ ಟು ಸಫರ್? ಎಷ್ಟು ಹೆಣ್ಮಕ್ಳನ್ನ ಫಿಸಿಕಲಿ ಅಸಾಲ್ಟ್ ಮಾಡಿದ್ದಾರೆ, ಮೊಲೆಸ್ಟ್ ಮಾಡಿದ್ದಾರೆ, ಲಾಠಿ ತಗೊಂಡ್ಬಿಟ್ಟು. ಐ ಕಾಂಟ್ ಇವನ್ ಟೆಲ್, ನೀವೇ ವಿಜುವಲ್ಸ್ ನೋಡ್ಬೋದು. ಇಟ್ಸ್ ಡಿಸ್ಗಸ್ಟಿಂಗ್. ಆ್ಯಂಡ್ ಅದು ಮಾಡಿಬಿಟ್ಟು ಅಲ್ಲಿ ನಿಂತ್ಕೊಂಡಿರೋ ಪೊಲೀಸ್ ಆಫೀಸರ್ ಇಸ್ ಲಿಟ್ರಲಿ ಲಾಫಿಂಗ್. He used this as an opportunity to sexually assault a girl. That is how disgusting these people are. ಒಂದು ನಾವು ಅರ್ಥ ಮಾಡ್ಕೋಬೇಕು, ಸರ್ಕಾರ ಚೇಂಜ್ ಆಗುತ್ತೆ, ಪೊಲಿಟಿಕಲ್ ಪಾರ್ಟೀಸ್ ಚೇಂಜ್ ಆಗುತ್ತೆ, ಮಿನಿಸ್ಟರ್ಸ್ ಚೇಂಜ್ ಆಗ್ತಾರೆ, ಬಟ್ ದ ಸ್ಟೂಡೆಂಟ್ಸ್ ವಿಲ್ ರಿಮೇನ್ ದ ಸೇಮ್. ನಮ್ಮ ದೇಶಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಿರೋ ಸ್ಟೂಡೆಂಟ್ಸ್ ವಿಲ್ ರಿಮೇನ್ ದ ಸೇಮ್. ಕಾನ್ಸ್ಟಿಟ್ಯೂಷನ್ ವಿಲ್ ರಿಮೇನ್ ದ ಸೇಮ್. ಆ್ಯಂಡ್ ಏನಾದರೂ ತಪ್ಪು ನಡೀತಾ ಇದ್ರೆ ಅದನ್ನು ಪ್ರಶ್ನೆ ಮಾಡೋ ರೆಸ್ಪಾನ್ಸಿಬಿಲಿಟಿ ನಮ್ದಾಗಿರುತ್ತೆ. ಅಕೌಂಟಬಿಲಿಟಿನ ಕೇಳೋದು ಇಸ್ ನಾಟ್ ಆ್ಯಂಟಿ ಗೌರ್ಮೆಂಟ್. ನಿಮ್ಮ ಮನೇಲಿ ಏನಾದರೂ ತಪ್ಪಾದರೆ ನೀವು ಪ್ರಶ್ನೆ ಮಾಡಲ್ವಾ? ನೀವು ಪ್ರಶ್ನೆ ಮಾಡಿದಾಗ ಅವ್ರು ತಪ್ಪಾಗಿದೆ ಅಂತ ಒಪ್ಕೊಂಡ್ರೆ ಅದೇ ಅಕೌಂಟಬಿಲಿಟಿ. ದಿಸ್ ಇಸ್ ದ ಸೇಮ್ ಥಿಂಗ್, ಅಕೌಂಟಬಿಲಿಟಿ. ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡೇ ಇಲ್ಲ ಅಂದರೆ ಈ ತಪ್ಪು ಯಾವತ್ತೂ ನಿಲ್ಲಲ್ಲ. ದ ಸೈಕಲ್ ಇಸ್ ಗೋಯಿಂಗ್ ಟು ರಿಪೀಟ್ ಇನ್ ದಿಸ್ ವೇ ಆರ್ ಇನ್ ಡಿಫ್ರೆಂಟ್ ವೇಸ್. ಒಂದು ಡೆಮೋಕ್ರೆಟಿಕ್ ದೇಶದಲ್ಲಿ ಕ್ವಶನಿಂಗ್ ಅನ್ ಇನ್ಸ್ಟಿಟ್ಯೂಟ್, ಕ್ವಶನಿಂಗ್ ಅ ಗೌರ್ಮೆಂಟ್ ಇಸ್ ನಾಟ್ ಡಿಸ್ಲಾಯಲ್. ಬ್ಲೈಂಡ್ ಆಗಿ ಸಪೋರ್ಟ್ ಮಾಡೋದು, ಬ್ಲೈಂಡ್ ಆಗಿ ಆಪೋಸ್ ಮಾಡೋದು ತುಂಬ ಡೇಂಜರಸ್ ಆಗುತ್ತೆ. ನೀವು ಯಾವುದೇ ಪಾರ್ಟಿನ ಸಪೋರ್ಟ್ ಮಾಡಿ ಯಾರನ್ನ ನಂಬ್ತೀರಾ ಅವ್ರಿಗೆ ಹೋಗ್ಬಿಟ್ಟು ವೋಟ್ ಹಾಕಿ, ಆದರೆ ಪ್ರಶ್ನೆ ಕೇಳೋದನ್ನ ನಿಲ್ಲಿಸಬೇಡಿ. ಬಿಕಾಸ್ ಸಮ್ ಡೇ ಯಾರ್ದೋ ಬೇರೆ ಎಕ್ಸಾಮ್ ಆಗಿರಲ್ಲ, ಯಾರ್ದೋ ಬೇರೆ ಪ್ರಾಬ್ಲಮ್ ಆಗಿರಲ್ಲ, ನಿಮ್ಮ ಪ್ರಾಬ್ಲಮ್ ಆಗಿರುತ್ತೆ. ದಿಸ್ ಇಸ್ ನಾಟ್ ಅಬೌಟ್ ಎನಿ ಪೊಲಿಟಿಕಲ್ ಪಾರ್ಟಿ, ದಿಸ್ ಇಸ್ ನಾಟ್ ಅಬೌಟ್ ಎನಿ ರಿಲಿಜನ್, ದಿಸ್ ಈಸ್ ಅಬೌಟ್ ದ ಸ್ಟೂಡೆಂಟ್ಸ್ ಹೂ ಗಾಟ್ ಅಫೆಕ್ಟೆಡ್ ಬೈ ದ ನೀಟ್ ಪೇಪರ್ ಲೀಕ್. ಅನ್ಫಾರ್ಚುನೇಟ್ಲಿ ಈ ಸಿಚುವೇಶನ್ ಅಡ್ವಾಂಟೇಜ್ ತೊಗೊಳ್ಳೋಕ್ಕೆ ತುಂಬ ಜನ ಬಂದಿದ್ದಾರೆ. ಆ್ಯಂಡ್ ಇದನ್ನೇ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ಜನ ಪುಷ್ ಮಾಡ್ತಿದ್ದಾರೆ ಈ ನ್ಯಾರೇಟಿವ್ನ. ಬಟ್ ಅಗೇನ್ ಐ ವಾಂಟ್ ಟು ರಿಪೀಟ್ ದಟ್ ದ ಸ್ಟೂಡೆಂಟ್ಸ್ ಆರ್ ಸಫರಿಂಗ್.